ವಿದ್ಯಾರ್ಥಿಗಳೇ, ಇದನ್ನು ಎರಡು ರೀತಿ ಒಳಗೆ ಮಾಡಿ ತೋರಿಸ್ತೇನೆ ನಾನು. 25ನೇ 13, 27ನೇ 13, 21ನೇ 13, ಇದನ್ನು ನೀವು 19ನೇ 13 ಇದನ್ನು ನೀವು ಮಾಡಿರಿ. ಮಾಡೋದಾದಿಂದ ನಾ ತಿಳಿಸ್ತೇನೆ, ಲಕ್ಷ್ಯ ಕೊಟ್ಟು ನೋಡಿರಿ. ಇದನ್ನು ಹೆಂಗೆ ಮಾಡಬೇಕು ಅನ್ನೋದು ಮೊದಲು ತಿಳ್ಕೊಬೇಕು ನೀವು. ಯಾಕಂತಂದ್ರೆ ಎಲ್ಲ ಲಸ ಗಿಸ ತಕ್ಕೋತ್ ಕೂಡಬಾರ್ದು. ಒಳಗೊಬ್ಬೊಬ್ರು ಲಸ ತೆಗೆದು ಮಾಡಿದ್ದು ಕೆಲವೊಂದು ವಿಡಿಯೋಗಳು ನೋಡಿ ನೀವು ಹಂಗೆ ಮಾಡಬೇಡ್ರಿ. ಇದಕ್ಕೊಂದು ನೇಮ್ ಅದ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಅಂಕಿ ಚಿಕ್ಕ ಭಿನ್ನರಾಶಿ ಆಗ್ತದೆ. ಈ ನೇಮ್ಗಳನ್ನು ನೆನ್ಪಿಟ್ಕೋಬೇಕು ನೀವು. ನೋಡ್ರಿ, ನೀವು ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಏನಾಗಿಬಿಡ್ತದೆ, ಚಿಕ್ಕ ಭಿನ್ನರಾಶಿ ಆಗ್ತದೆ. ಅದನ್ನು ನೀವು ಅರ್ಥ ಮಾಡಿಕೊಂಡು ಸೂತ್ರದ ಬರ್ಕೊಂಡು ನೀವು ಗಣಿತಗಳನ್ನು ಇಂಥ ನೇಮಗಳು ನಿಮ್ಗೆ ನೆನಪಿದ್ದಿದ್ದಿಲ್ಲ ಅಂದ್ರೆ ಅವಾಗ ನಾವು ಹೆಂಗೆ ಮಾಡಬೇಕು ಅನ್ನೋದು ನಿಮಗೆ ಸಹಿತ ತೋರಿಸ್ತದೆ. ಈಗ ನಾ ತಿಳಿಸಿ ಹೇಳಿನೂ ನೀವು ರೀತಿ ಪ್ರಕಾರ ಮಾಡ್ತಿದ್ರೆ ಮಾಡಿರಿ, ನಮ್ದೇನಿದಿಲ್ಲ. ನೋಡಿ, ಇದ್ರಾಗ ಏನು ಹೇಳ್ಯಾರ, ಚಿಕ್ಕ ಭಿನ್ನರಾಶಿ ಹೇಳ್ಯಾರ ಅವರು. 97 ಇಸ್ವಿ ಚಿಕ್ಕ ಭಿನ್ನರಾಶಿ. ಉತ್ತರ ಸಂಖ್ಯೆ ಎಷ್ಟು? 75ನೇ ಪ್ರಶ್ನೆ. ಸರಿಯಾಗಿ ನೋಡ್ರಿ, ತಿಳ್ಕೊರಿ. ಓಕೆ, ನೀವೆಲ್ಲರೂ ಮಾಡಿರಿ. ಈಗ ಅಂಶಗಳು ಸಮನಾಗಿದ್ದಾಗ ಈಗ ಒಂದು ಉದಾಹರಣೆ ಹೇಳ್ತೇನೆ ನಾನು. ಈಗ ಒಂದು ಸಣ್ಣ ಉದಾಹರಣೆ ತಗೋ. ಈಗ 3 ಅದ, ಇದು 2 ಇಟ್ಟು ಬಿಡ್ರಿ ನೀವು. ಅತಿ ಚಿಕ್ಕ ಸಂಖ್ಯೆ. ಆಮೇಲೆ ಇದನ್ನ ನೀವು ವಿಷಮ ಮಿಶ್ರ ಭಿನ್ನ ರಾಶಿ ಮಾಡಿದರೆ ಇದಕ್ಕೆ ಪೂರ್ಣ ಸಂಖ್ಯೆ ಸಿಗ್ತದೆ. ಅದಕ್ಕೆ ಪೂರ್ಣ ಸಂಖ್ಯೆ ಸಿಗ್ತದಿಲ್ಲ ನೋಡ್ರಿ. ಈಗ ನೀವು ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಇದು ಪೂರ್ಣ ಸಂಖ್ಯೆ ಆಯ್ತು. ಪೂರ್ಣ ಸಂಖ್ಯೆ ಸಿಗ್ತಾರೆ, ಇದು ದೊಡ್ಡ ಭಿನ್ನ ರಾಶಿ ಆದಂಗೆ. ಆಮೇಲೆ ಇದನ್ನೇ ನೀವು ನೋಡ್ರಿ, ಮ್ಯಾಲೆ 3 ಅದ, ತೆಳಗೆ ಸ್ವಲ್ಪ ನೀವು ಅಂಕಿ ದೊಡ್ಡದು ಮಾಡಿಬಿಡ್ರಿ. ಇದನ್ನು ನೋಡ್ರಿ. ಈಗ ಇದನ್ನು ನೋಡಿದ್ರೆ ಏನಾಯ್ತು, 1.5 ಆಯ್ತು. ದಶಮಾಂಶ ತೆಗೀರಿ, 15 ಆಯ್ತು. ನೋಡಿ, ಆಮೇಲೆ ಇದನ್ನು ನೋಡಿ, 4 3 4 ಆಯ್ತು. 4ಕ್ಕೆ 3 ಬಾಗಿಸಿದ್ರೆ ಏನಾಗ್ತದೆ, 0.75 ಆಯ್ತು. 0.75 ಆಯ್ತು. ಈಗ ಏನು ಮಾಡಬೇಕು, ಇದಕ್ಕೆ 2 ಸ್ಥಾನಗಳನ್ನು ಈಕ್ವಲ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡ್ಕೋಬೇಕು, 2 ಸ್ಥಾನಗಳನ್ನು ಈಕ್ವಲ್ ಮಾಡ್ಕೋಬೇಕು. ಇಲ್ಲಿ 2 ಸ್ಥಾನ ಬಂದವಲ್ಲ, ಈಗ ದಶಮಾಂಶ ತೆಗೆಯೋದು. 150 ಆಯ್ತು, ಇದು 75 ಆಯ್ತು. ನೋಡ್ರಿ, ಈಗ ಯಾವ ಸಣ್ಣದಾಯ್ತು. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ ಆಗ್ತದಂತ ನಿಮಗೆ ನಮ್ಮ ಮಾದರಿ ತೋರಿಸಿದ್ವಿ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನರಾಶಿ ಆಗ್ತದೆ. ಯಾಕಂದ್ರೆ 150 ಅಂದ್ರೆ ಅಂಕಿ ದೊಡ್ಡದಾಯ್ತು. ಯಾಕಂತಂದ್ರೆ ಇದನ್ನು ದಶಮಾಂಶ ಮಾಡ್ಕೊಂಡಾಗ 1.5 ಬಂತು. ಆಮೇಲೆ 3ಕ್ಕೆ 4 ಹಾಕಿದ್ರೆ 0.75. ಇಲ್ಲಿ ದಶಮಾಂಶದ ಮುಂದೆ 2 ಅಂಕೆ ಅಂದ್ರೆ ನೀವು ದಶಮಾಂಶದ ಮುಂದೆ 2 ಅಂಕೆ ಮಾಡ್ಕೋಬೇಕಾದ್ರೆ ಒಂದು 0 ಕೊಡ್ಬೇಕು. ಈಗ ದಶಮಾಂಶ ತೆಗೆದಾಗ ಅದು 150 ಆಯ್ತು. ಈಗ 0.75 ದಶಮಾಂಶ ತೆಗೆದ್ರೆ 75 ಆಯ್ತು. ಅಂದರೆ ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ ಆಗ್ತದಂತ ಪ್ರೂಫ್ ಮಾಡಿ ತೋರಿಸಿದ್ನ. ಇದರಂತೆ ಇದೇ ನಿಯಮದ ಪ್ರಕಾರ ಈ ಗಣಿತ ತಗೋ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ. ಇದು ಗ್ಯಾರಂಟಿ ಕೇಳ್ತಾನೆ. ನವೋದಯದಾಗಿಂತ ಸಣ್ಣ ಲೆಕ್ಕ ಅಭ್ಯಾಸ ರೂಢಿ ಮಾಡ್ಕೋರಿ. ಇನ್ನು ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನರಾಶಿ.
ದೊಡ್ಡ ಭಿನ್ನರಾಶಿ ಕೇಳಿದಂದ್ರೆ ತೆಳಗಿನ ಸೂತ್ರ ನೇಮ್ ಉಪಯೋಗ ಮಾಡ್ಕೋರಿ. ಚಿಕ್ಕ ಭಿನ್ನರಾಶಿ ಕೇಳಿದ್ರೆ ಮೇಲಿಂದ ಸೂತ್ರನ ನೆನಪು ಮಾಡ್ಕೋರಿ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಯಾವುದು? 20, 13, 27 ಅಂಶ. 27ನೇ 13 ಉತ್ತರ ಸಂಖ್ಯೆ ಸಿ. ಇದು ಒಂದೇ ಸೂತ್ರ ರೈಟ್ ಹಾಕ್ಯದ. ಯಾಕಂದ್ರೆ ಈ ಪ್ರಶ್ನೆಗೆ ಈ ಸೂತ್ರ ಸಂಬಂಧಪಡ್ತದ. ಇದು ಹೆಚ್ಚಿನ ಅಭ್ಯಾಸ. ಈ ಪ್ರಶ್ನೆಗೆ ಈ ಸೂತ್ರ ಸಂಬಂಧಪಡ್ತದ, ನೆನ್ಪಿಟ್ಕೋಬೇಕು. ಒಂದು ಉದಾಹರಣೆ, ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ಚಿಕ್ಕ ಸಂಖ್ಯೆ ದೊಡ್ಡ ಭಿನ್ನರಾಶಿ ಆಯ್ತು. ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ ಆಯಿತು. ಇದನ್ನು ದಶಮಾಂಶ ಮಾಡಿದಾಗ 1.5 ಬರ್ತದೆ. ಇದನ್ನು ದಶಮಾಂಶ ಮಾಡಿದಾಗ 0.75 ಬರ್ತದೆ. ಬಿಂದುದ ಮುಂದೆ 2 ಸ್ಥಾನ ಆಗ್ಯಾವ ಅಂದ್ರೆ ಬಿಂದುದ ಮುಂದೆ 2 ಸ್ಥಾನ ಮಾಡ್ಕೊಂಡು ಬಿಡ್ರಿ. ದಶಮಾಂಶ ತೆಗೆದು ಬಿಡ್ರಿ, 150 ದಶಮಾಂಶ ತೆಗೆದ್ರಿ 75. ಚಿಕ್ಕ ಸಂಖ್ಯೆ ಯಾವ್ದಾಯ್ತು? 2ರೊಳಗೆ ಇದಾಯ್ತು. ಇದು ಮೂಲ ಭಿನ್ನರಾಶಿ. ಇದನ್ನು ಹಚ್ಚಬೇಕು ಉತ್ತರದಾಗ. ಇದನ್ನು ಹಚ್ಚಬಾರ್ದು, ಇದನ್ನು ಹಚ್ಚಬಾರ್ದು. ಹಚ್ಚಬೇಕಾದದ್ದು ನೀವು ಇದನ್ನು ತಿಳಿದಲ್ಲ. ಈಗ ನೋಡಿ, ಅಂಶಗಳು ಸಮನಾಗಿದ್ದಾಗ ಛೇದದಲ್ಲಿ ದೊಡ್ಡ ಸಂಖ್ಯೆ ಚಿಕ್ಕ ಭಿನ್ನರಾಶಿ ಉತ್ತರ ಸಂಖ್ಯೆ ಸಿ. ಚಂದಂಗೆ ಫೇರ್ದ ಬರ್ಕೊರಿ. ಎಲ್ಲ ದಶಮಾಂಶ ಮಾಡಿದರೆ ಟೈಮ್ ಭಾಳ ಹಾಳಾಗ್ತದೆ, ಮಾಡ್ಲಿಕ್ಕೆ ಹೋಗ್ಬಾರ್ದು. ಲಸ ತೆಗಿಬಾರ್ದು. ಪ್ರತಿಯೊಂದಕ್ಕೂ ದಶಮಾಂಶ ಮಾಡ್ಲಿಕ್ಕೆ ಹೋಗ್ಬಾರ್ದು. ಅಂಶಗಳು ಸಮನಾಗಿದ್ದಾಗ ಈ ನೇಮನ್ನು ನೆನ್ಪಿಟ್ಟುಕೊಳ್ರಿ.